ವೈಷ್ಣವಿ ಗೌಡ ಅನೇಕ ವರ್ಷಗಳಿಂದ ಕಿರುತೆರೆಯಲ್ಲಿ ಮಿಂಚುತ್ತಿರುವಂಥ ನಟಿ. ಅಗ್ನಿಸಾಕ್ಷಿ ಸೇರಿದಂತೆ ಬೇರೆ ಬೇರೆ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ, ಆ್ಯಡ್ ಶೂಟಲ್ಲಿ ಕಾಣಿಸಿಕೊಂಡಂಥ ನಟಿ ವೈಷ್ಣವಿ ಗೌಡ. ವೈಷ್ಣವಿ ಗೌಡ ಅಂತ ಅಂದರೆ ಕನ್ನಡದ ಜನತೆಗೆ ಒಂದು ಪ್ರೀತಿ ಅನ್ನೋದಿದೆ. ಕಾರಣ ತುಂಬಾ ಡೀಸೆಂಟ್ ಹುಡುಗಿ, ಸಂಪ್ರದಾಯಸ್ಥ ಹುಡುಗಿ ಆಗಿರುವಂಥ ಕಾರಣಕ್ಕಾಗಿ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದ್ರು. ನಮ್ಮ ಕನ್ನಡದ ನಟಿ ಅನ್ನುವಂಥ ಕಾರಣಕ್ಕಾಗಿಯೂ ಕೂಡ ಒಂದು ಹೆಮ್ಮೆ ಅನ್ನೋದು, ಪ್ರೀತಿ ಅನ್ನೋದು ಈಕೆಯ ಮೇಲೆ ಸದಾಕಾಲ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ವೈಷ್ಣವಿ ಎಲ್ಲೂ ಯಾವತ್ತೂ ಕಿರಿಕ್ ಮಾಡ್ಕೊಂಡವರಲ್ಲ, ವಿವಾದವನ್ನು ಮೈ ಮೇಲೆ ಎಳ್ಕೊಂಡವರಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ತಮಗೆ ಸಿಕ್ಕಿರುವಂಥ ಅವಕಾಶವಾಯಿತು, ಆ ಅವಕಾಶವನ್ನು ಬಳಕೆ ಮಾಡ್ಕೊಳ್ಳೋದಾಯಿತು, ಬರೀ ಇಂಥದ್ರ ಬಗ್ಗೆ ಯೋಚನೆ ಮಾಡಿದವರು. ತೀರಾ ಮಾತು ಆಡಲ್ಲ, ಮಾತು ಕೂಡ ತೀರಾ ಕಮ್ಮಿ, ಮುಗ್ಧ ಮನಸ್ಸು, ಮುಗ್ಧ ನಗು, ಯಾವಾಗಲೂ ಕೂಡ ಚೆಲುವೆಯ ಮುಖದಲ್ಲಿ ಒಂದು ನಗು ಅಂತೂ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಬಿಗ್ ಬಾಸ್ನಲ್ಲಿ ಇವರ ವ್ಯಕ್ತಿತ್ವವನ್ನು ನೋಡಿ ಅನೇಕರು ಇಷ್ಟಪಟ್ಟಿದ್ದು ಕೂಡ ಇದೆ. ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ, ಇಷ್ಟು ಮುಗ್ಧರಾಗಿ ಕೂಡ ನಟಿಯರು ಇರ್ತಾರಾ ಅಂತ ಪ್ರಶ್ನೆ ಹುಟ್ಟಾಕಿದೆ ಬಿಗ್ ಬಾಸ್ಗೆ ಬಂದಂಥ ವೈಷ್ಣವಿ ಅವರ ಗುಣ ಸ್ವಭಾವ. ಇದೇ ವೈಷ್ಣವಿ ಇದೀಗ ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅನೇಕರು ಹಿಗ್ಗಾಮುಗ್ಗ ಉಗಿತಾ ಇದ್ದಾರೆ. ಅದಲ್ಲದೆ ವೈಷ್ಣವಿ ಗೌಡ ಕೂಡ ತನಗೆ ತಪ್ಪಾಗಿದೆ, ತನ್ನಿಂದ ತಪ್ಪಾಗಿದೆ, ತಾನು ಮಾಡಿರೋದು ಅತಿ ದೊಡ್ಡ ತಪ್ಪು ಅನ್ನುವಂಥದ್ದು ಗೊತ್ತಾಗಿದೆ. ಸಂಕಷ್ಟದಲ್ಲಿ ಸದ್ಯ ವೈಷ್ಣವಿ ಗೌಡ ಸಿಲುಕಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ವೈಷ್ಣವಿ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಎಲ್ಲೂ ಯಾವತ್ತೂ ಯಾರ ಮನಸ್ಸನ್ನೂ ಕೂಡ ನೋವು ಮಾಡದಂಥ ಹುಡುಗಿ ಏಕ್ದಮ್ ಆಗಿ ತೆಗೆದುಕೊಂಡಂಥ ಒಂದು ನಿರ್ಧಾರದಿಂದ ಅನೇಕರಿಗೆ ನೋವಾಗುವಂತೆ ಮಾಡಿತ್ತು. ನಿಜವಾಗ್ಲೂ ನಾವು ಇಷ್ಟು ದಿನ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಇವ್ರಿಗೇನಾ? ಇದ್ದಕ್ಕಿದ್ದ ಹಾಗೇನೆ ಇವ್ರು ಬದಲಾಗಿದ್ದು ಯಾಕೆ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ರು? ವೈಷ್ಣವಿ ಮಾಡಿದ್ದು ಟೋಟಲಿ ತಪ್ಪು, ಇನ್ಮೇಲೆ ನಾವು ವೈಷ್ಣವಿನ ಇಷ್ಟಪಡಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿಬಿಟ್ರು ಜನ. ಅದು ವೈಷ್ಣವಿಗೂ ಕೂಡ ಫೀಲ್ ಆಯಿತು. ಅದು ಅಲ್ಲದೆ ವೈಷ್ಣವಿಗೆ ತಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ದು ಕೂಡ ತಪ್ಪಿನ ಕೆಲಸವನ್ನು ಮಾಡಿದ್ದೆ ಬೇಸರಕ್ಕೆ ಕಾರಣವಾಗಿತ್ತು. ಹಾಗಿದ್ರೆ ವೈಷ್ಣವಿ ಅಂಥದ್ದು ಏನು ಮಾಡಿಬಿಟ್ರು? ಏನು ಸಮಸ್ಯೆ ಆಯಿತು? ಯಾವ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ? ಈಗ ಅದರಿಂದ ಹೇಗೆ ಆಚೆ ಬರ್ತಾರೆ? ಇದೆಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ವೈಷ್ಣವಿ ಗೌಡ ಹೇಳ್ತಾ ಇದ್ದ ಹಾಗೇನೆ ಆಕೆಯ ಮುಗ್ಧತೆ ಎಲ್ಲರ ಕಣ್ಣಿಗೂ ಕಂಡುಬಿಡತ್ತೆ. ಆದರೆ ವೈಷ್ಣವಿ ಇತ್ತೀಚೆಗೆ ಸೀತಾರಾಮ ಸೀರಿಯಲ್ನಲ್ಲಿ ಬಂದ ಮೇಲಂತೂ ಸೀತಾ ಪಾತ್ರಕ್ಕೆ ತಕ್ಕಂತೆಯೇ ಇರೋದ್ರಿಂದ ಅವ್ರ ಮೇಲೆ ಅಭಿಮಾನ, ಗೌರವ ಅನ್ನೋದು ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದರು. ಆದರೆ ವೈಷ್ಣವಿ ಇದೀಗ ಒಂದೇ ಒಂದು ಆ್ಯಡ್ ಶೂಟನ್ನು ಒಪ್ಕೊಂಡ್ರು. ಅದೇ ರಮ್ಮಿ ಆ್ಯಡ್ ಶೂಟನ್ನು ಒಪ್ಕೊಂಡಿದ್ದು ನಿಜವಾಗ್ಲೂ ಕೂಡ ಜನಕ್ಕೆ ಬೇಸರ ಆಗಿಬಿಟ್ಟಿದೆ. ಅದಕ್ಕೆ ತುಂಬ ಜನ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಉಗಿದು ಉಪ್ಪಿನಕಾಯಿ ಹಾಕಿಬಿಟ್ಟಿದ್ದಾರೆ. ಹೌದು, ವೈಷ್ಣವಿ ಸಾಮಾನ್ಯವಾಗಿ ಆ ಥರದ ಆ್ಯಡ್ ಶೂಟ್ಗಳನ್ನು ಒಪ್ಕೊಳ್ಳಲ್ಲ. ಆದರೆ ವೈಷ್ಣವಿ ಒಪ್ಕೊಂಡಿರೋದು ಈಗ ಬೇಸರಕ್ಕೆ ಕಾರಣವಾಗಿದೆ. ನಮ್ಮಲ್ಲಿ ಕಿಚ್ಚ ಸುದೀಪ್ ಅವರು ಸೇರಿದಂತೆ, ಕಾವ್ಯ ಗೌಡ ಸೇರಿದಂತೆ, ಸಂಜನಾ ಸೇರಿದಂತೆ ಅನೇಕರು ಈ ರೀತಿಯಾಗಿ ರಮ್ಮಿ ಸರ್ಕಲ್ ಆಡಿ ಹಣ ಗೆಲ್ಲಿ ಅನ್ನುವಂಥ ಆ್ಯಡ್ ಶೂಟನ್ನು ಮಾಡಿದ್ದಾರೆ. ಯಾರ್ಯಾರು ಯಾವಾಗ ಈ ಆ್ಯಡ್ ಶೂಟನ್ನು ಮಾಡಿದ್ದಾರೋ ಆಗೆಲ್ಲವೂ ಕೂಡ ಜನ ಉಗ್ದಿದ್ದಾರೆ. ಯಾಕಂದರೆ ರಮ್ಮಿ ಆಡಿ ಅದೆಷ್ಟೋ ಜನ ಜೀವನ ಕಳ್ಕೊಂಡಿದ್ದಾರೆ. ರಮ್ಮಿ ಆಡಿ ಅದೆಷ್ಟೋ ಜನರ ಬದುಕು ಬೀದಿಗೆ ಬಿದ್ದಿದೆ. ರಮ್ಮಿ ಆಡಿ ಅದೆಷ್ಟೋ ಜನ ತಮ್ಮ ಮಕ್ಕಳಿಗೆ, ಹೆಂಡತಿಯರಿಗೆ, ತಾಯಿಯಂದರಿಗೆ ವಿಷ ಕೊಟ್ಟಿದ್ದಾರೆ. ಹೀಗೆ ರಮ್ಮಿ ಆಡಿ ಬದುಕನ್ನು ಕಳ್ಕೊಂಡಿದ್ದಾರೆ, ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ, ಸರ್ವನಾಶ ಆಗಿದ್ದಾರೆ. ರಮ್ಮಿ ಆಡೋದು ತಪ್ಪು, ಆದರೆ ಅದು ಗೊತ್ತಿದ್ದು ಕೆಲವರು ಅದರ ವ್ಯಾಮೋಹಕ್ಕೆ ಬಿದ್ದು ತಮ್ಮ ಇಡೀ ಜೀವನವನ್ನು ಹಾಳು ಮಾಡ್ಕೊಂಡು ಬಿಡ್ತಾರೆ. ಅಂಥ ಒಂದು ರಮ್ಮಿ ಆಡಿ ಅಂತ ಹೇಳುವಂಥ ಕೆಲಸವನ್ನು ಯಾವುದೇ ಸೆಲೆಬ್ರಿಟಿಗಳು ಮಾಡಿದ್ರೂ ಕೂಡ ಅದು ಅತಿ ದೊಡ್ಡ ತಪ್ಪಾಗ್ಬಿಡುತ್ತೆ. ಯಾಕಂದರೆ ರಮ್ಮಿ ಆಡೋದ್ರಿಂದ ಹಾಳಾಗುತ್ತೆ ಜೀವನನೇ ನಿಂತು ಹೋಗುತ್ತೆ, ಜೀವವೇ ಹಾರು ಹೋಗುತ್ತೆ ಅಂತ ಗೊತ್ತಿದ್ರೂ ಕೂಡ ಆ ಆ್ಯಡ್ ಶೂಟಿಂದ ಕೋಟಿ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಆ್ಯಡ್ ಶೂಟನ್ನು ಒಪ್ಕೊಳ್ಳೋದಿದೆಯಲ್ಲ, ಇದು ಅತಿ ದೊಡ್ಡ ತಪ್ಪಾಗಿದೆ. ಹೌದು, ನಾರ್ಮಲ್ ಆಗಿ 10 ಸೆಕೆಂಡ್ಸ್ ಅಥವಾ 20 ಸೆಕೆಂಡ್ಸ್ ಈ ಥರದ ಆ್ಯಡ್ ಶೂಟ್ಗಳಿಗೆ 1,00,000 ಒಂದು 10 ಲಕ್ಷ ಈ ಥರ ದುಡ್ಡು ಕೊಡ್ತಾ ಇದ್ರೆ ಸೆಲೆಬ್ರಿಟಿಗಳಿಗೆ, ರಮ್ಮಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆ್ಯಪ್ಗಳಲ್ಲಿ ಯಾವುದಾದ್ರೂ ಆ್ಯಡ್ ಶೂಟನ್ನು ಒಪ್ಕೊಂಡ್ಬಿಟ್ರೆ ಅದಕ್ಕೆ ಕೋಟಿ ದುಡ್ಡು ಬಂದುಬಿಡುತ್ತೆ. ಈ ಕಾರಣಕ್ಕಾಗಿ ಎಷ್ಟೋ ಕಲಾವಿದರು ಹೇಗೂ ಲೈಫ್ ಸೆಟಲ್ ಆಗುತ್ತಲ್ಲ, ತುಂಬ ಪ್ರಾಜೆಕ್ಟ್ಗಳನ್ನು ಮಾಡೋ ಬದಲು ಈ ಥರದ್ದು ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಸಾಕು ಅಂತ ಹೇಳಿ ಒಪ್ಕೊಂಡು ಪ್ರಾಜೆಕ್ಟ್ಗಳನ್ನು ಮಾಡೋದು ಕೂಡ ಇದೆ. ಇದರಿಂದ ಅದನ್ನು ನೋಡ್ತಿರೋರು ಈಗ ವೈಷ್ಣವಿನೋ ಅಥವಾ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ ಅಂದರೆ ಇದು ಸತ್ಯ ಇರಬಹುದು ಅಂತನೋ, ಅವ್ರ ಮೇಲಿನ ಅಭಿಮಾನದಿಂದಲೋ
ಅಥವಾ ಇನ್ಯಾವುದೋ ಕಾರಣಕ್ಕೆ ಪ್ರಚೋದನೆಗೆ ಒಳಗಾಗಿ ನಾವು ಕೂಡ ಈ ಥರದ್ದು ಆಟ ಆಡಬಹುದಲ್ಲ ಅಂತ ಆಟ ಆಡಿ ಜೀವನ ಹಾಳಾದರೆ ಅದಕ್ಕೆ ಕಾರಣ ಯಾರು? ಇವರೇ ಆಗಿರ್ತಾರೆ. ಇನ್ನು ವೈಷ್ಣವಿಗೆ ಇದು ತಪ್ಪು ಅಂತ ಕೂಡ ತುಂಬ ಚೆನ್ನಾಗೇ ಗೊತ್ತಿತ್ತು. ಯಾಕಂದರೆ ತಾವು ಈ ಪ್ರಮೋಷನಲ್ ವಿಡಿಯೋ ಮಾಡುವಾಗ ಕಮೆಂಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಬೇರೆ ವಿಡಿಯೋಗಳಿಗೆ ಕಮೆಂಟ್ ಓಪನ್ ಇಡುವಂಥ ವೈಷ್ಣವಿ ಈ ವಿಡಿಯೋಗೆ ಮಾತ್ರ ಕಮೆಂಟನ್ನು ಆಫ್ ಮಾಡಿದ್ದಾರೆ. ಅಂದರೆ ಜನ ಬಾಯಿಗೆ ಬಂದಂಗೆ ಬೈತಾರೆ, ಜನ ಉಗಿತಾರೆ ಅಂತ ಗೊತ್ತಿದ್ದೂ ಕೂಡ ಬೇಕು ಬೇಕು ಅಂತಲೇ ಈ ಕೆಲಸವನ್ನು ಮಾಡಿದ್ದು ದುಡ್ಡಿಗೋಸ್ಕರ. ದುಡ್ಡೊಂದಿದ್ರೆ ನೀವು ಏನು ಬೇಕಾದರೂ ಮಾಡ್ತೀರಾ, ನಿಮ್ಮ ತನವನ್ನೇ ಬಿಟ್ಟು ಬಿಡ್ತೀರಾ. ಈ ಕಾರಣಕ್ಕೆ ನಿಮಗೆ ಯಾಕೆ ನಾವು ಪ್ರೀತಿ ಕೊಡಬೇಕು, ಇದೆಲ್ಲವೂ ತಪ್ಪಲ್ವೇ ಅಂತ ಬಾಯಿಗೆ ಬಂದಂಗೆ ಬೇರೆ ಬೇರೆ ವಿಡಿಯೋಗಳಿಗೆ ಹೋಗಿ ಕಮೆಂಟ್ ಹಾಕಿದ್ದಾರೆ. ಇದೆಲ್ಲದರಿಂದ ವೈಷ್ಣವಿಗೂ ಕೂಡ ಬೇಜಾರಾಗಿದೆ. ಅದು ಅಲ್ಲದೆ ರಕ್ಷಕ್ ಬುಲೆಟ್ ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ದುಡಿದು ತಿಂತೀನಿ ಬೇಕಿದ್ರೆ, ಆ ಥರ ಜನಕ್ಕೆ ಮೋಸ ಮಾಡುವಂಥದ್ದು ಅಥವಾ ಜನರಿಗೆ ತಪ್ಪು ದಾರಿ ತೋರಿಸುವಂಥದ್ದು, ಜನರು ಹಳ್ಳ ಹಿಡಿದು ಹೋಗುವಂಥದ್ದು, ಈ ಥರದ ಆ್ಯಡ್ಗಳಿಗೆ ನಾನು ಒಪ್ಪೋದು ಇಲ್ಲ, ಪ್ರಮೋಷನು ಮಾಡೋದಿಲ್ಲ. ಕೋಟಿ ಕೊಡ್ತೀನಿ ಅಂತ ಅಂದರೂ ನಾನು ಒಪ್ಕೊಳ್ಳಲ್ಲ. ದುಡಿದು ತಿನ್ನುವಂಥ ಕೆಪಾಸಿಟಿ ನನಗಿದೆ ಅಂತ ರಕ್ಷಕ್ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ರಕ್ಷಕ್ ತುಂಬ ಚಿಕ್ಕ ವಯಸ್ಸಿನವರು, ಅದಲ್ಲದೆ ಅತಿ ದೊಡ್ಡ ಸೆಲೆಬ್ರಿಟಿ ಅಂತಲೂ ಕೂಡ ಅಲ್ಲ. ಯಾವಾಗಲೂ ಕೂಡ ತಮ್ಮ ವಯಸ್ಸಿಗಿಂತ ಮೀರಿದ್ದು ಮಾತಾಡಿ ಯಾವಾಗಲೂ ಟ್ರೋಲ್ ಆಗೋರು. ಫಾರ್ ದ ಫಸ್ಟ್ ಟೈಮ್ ಒಳ್ಳೆ ಮಾತಾಡಿ ಟ್ರೋಲ್ ಆಗಿದ್ದಾರೆ. ವೈಷ್ಣವಿಗೆ ಟಾಂಟ್ ಮಾಡಿದ್ದಾರೆ. ಕೆಲವರು ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಜನರ ಜೀವನ ಹಾಳಾಗುತ್ತೆ, ಇದು ತಪ್ಪು ದಾರಿ ಹಿಡಿತಾರೆ, ಬೀದಿಗೆ ಬೀಳ್ತಾರೆ ಅಂತ ಗೊತ್ತಿದ್ರೂ ಕೂಡ ದುಡ್ಡಿಗೋಸ್ಕರ ಆ್ಯಡ್ ಶೂಟ್ಗಳನ್ನು ಒಪ್ಕೊಳ್ತಾರೆ. ನಾನು ಅಂಥ ಬಾಳೋದಿಲ್ಲ, ಕಷ್ಟಪಟ್ಟು ಆದರೂ ಸರಿ ನಾನು ದುಡಿತೀನಿ ಅಂತ ರಕ್ಷಕ್ ಹೇಳಿದ್ದಾರೆ. ಯಾವಾಗ ರಕ್ಷಕ್ ಸೇರಿದಂತೆ ಅನೇಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸೋಕೆ ಶುರು ಮಾಡಿದ್ರು, ವೈಷ್ಣವಿ ಅವರಿಗೆ ಪರ್ಸನಲ್ ಆಗಿ ಮೆಸೇಜು ಅಥವಾ ಕಮೆಂಟ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ನಿಮ್ಮನ್ನು ನಾವು ಬಹಳ ಪ್ರೀತಿ ಕಾಳಜಿ ಗೌರವದಿಂದ ನೋಡ್ಕೊಂಡಿದ್ದೀವಿ. ಒಬ್ಬ ಕನ್ನಡದ ನಟಿಯಾಗಿ ದುಡ್ಡಿನ ಆಸೆಗೋಸ್ಕರ ಏನೇನೋ ಮಾಡಬೇಡಿ. ನಿಮ್ಮೇಲಿರುವಂಥ ಗೌರವವನ್ನು ನೀವೇ ಇವತ್ತು ಹಾಳು ಮಾಡ್ಕೊಂಡಿದ್ದೀರಿ. ನಾವು ನಿಮಗೆ ಗೌರವ ಕೊಟ್ಟಿದ್ದು ನೀವು ಯಾವಾಗಲೂ ಮನರಂಜಿಸ್ತೀರಾ ಅಂತ. ಆದರೆ ಜೀವನ ಹಾಳು ಮಾಡ್ಕೊಳ್ಳುವಂಥ ಆ್ಯಡ್ ಶೂಟ್ಗಳನ್ನು ಮಾಡಿ ಅದರಿಂದ ನೀವು ದುಡ್ಡು ಮಾಡಿಕೊಂಡು ಕಂಡವ್ರ ಜೀವನ ಹಾಳಾಗಲಿ ಅನ್ನುವಂಥ ಕಾರಣಕ್ಕಾಗಿ ಅಲ್ಲ ಅಂತ ಹೇಳಿದ್ದಾರೆ. ಇದರಿಂದ ವೈಷ್ಣವಿಗೆ ಬೇಜಾರಾಯಿತು ಅಥವಾ ತನ್ನ ತಪ್ಪಿನ ಅರಿವಾಯಿತು ಗೊತ್ತಿಲ್ಲ. ಆದರೆ ವೈಷ್ಣವಿಗೆ ಮೊದಲೇ ಗೊತ್ತಿತ್ತು ಜನ ಇದನ್ನು ವಿರೋಧಿಸ್ತಾರೆ, ಜನ ಇದನ್ನು ಒಪ್ಕೊಳ್ಳಲ್ಲ ಅಂತ. ಆ ಕಾರಣಕ್ಕಾಗಿಯೇ ವೈಷ್ಣವಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದ ಹಾಗೆ ಕಮೆಂಟ್ಗಳನ್ನು ಆಫ್ ಮಾಡ್ಕೊಬಿಟ್ರು. ಯಾಕಂದರೆ ತರಹೇವಾರದ ಕಮೆಂಟ್ಗಳು ಬರುತ್ತೆ, ಜನ ನನ್ನನ್ನು ಬೈತಾರೆ, ಜನ ನನಗೆ ಪ್ರಶ್ನೆ ಮಾಡ್ತಾರೆ, ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ. ಆದರೆ ಕೆಲವೊಮ್ಮೆ ದುಡ್ಡು ಅಂತ ಬಂದಾಗ ಅಯ್ಯೋ ಒಂದಿಷ್ಟು ದುಡ್ಡು ಬರುತ್ತೆ, ಇನ್ಯಾವುದೋ ಕಮಿಟ್ಮೆಂಟನ್ನು ತೀರಿಸ್ಕೊಳ್ಬಹುದು ಅನ್ನುವಂಥ ಕಾರಣಕ್ಕೂ ಏನೋ ಗೊತ್ತಿಲ್ಲ ದುಡ್ಡನ್ನು ಇಸ್ಕೊಂಡು ಪ್ರಮೋಷನ್ ಮಾಡಿಬಿಟ್ರು. ಆದರೆ ಯಾವಾಗ ಅತಿ ಹೆಚ್ಚು ವಿರೋಧ ವ್ಯಕ್ತವಾಯಿತು, ಎಲ್ಲರೂ ಛೀಮಾರಿ ಹಾಕೋದಕ್ಕೆ ಶುರು ಮಾಡಿದ್ರು, ವೈಷ್ಣವಿಗೆ ನಾನು ತಪ್ಪು ಹೆಜ್ಜೆ ಇಟ್ಟಿದ್ದೀನಿ ಅಂತ ಗೊತ್ತಾಯಿತು. ದುಡ್ಡಿಗಿಂತ ಮುಖ್ಯವಾಗಿ ಬೇಕಾಗಿರೋದು ಜನರ ಪ್ರೀತಿ ಅನ್ನೋದು ಕೂಡ ಗೊತ್ತಾಯಿತು. ಜನರ ಪ್ರೀತಿಯನ್ನು ಗಳಿಸೋದು ಅಷ್ಟು ಈಸಿ ಅಲ್ಲ. ಆ ಕಾರಣಕ್ಕಾಗಿ ಇದೀಗ ರಮ್ಮಿ ಸರ್ಕಲ್ ಆಟ ಆಡಿ ಜೀವನವನ್ನು ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳಿದಂಥ ಆ ಒಂದು ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಕೊನೆಯದಾಗಿ ವೈಷ್ಣವಿ ಬುದ್ಧಿ ಕಲ್ತಿದ್ದಾರೆ ಅನ್ನೋದು ಖುಷಿಯ ವಿಚಾರ. ಆದರೆ ಕೆಲವೊಮ್ಮೆ ಗೊತ್ತಿದ್ದು ಎಡವಿ ಬೀಳುವಂಥದ್ದು ತಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಫೈನಲಿ ವೈಷ್ಣವಿ ಹೇಗೋ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡು ವಿಡಿಯೋವನ್ನು ಡಿಲೀಟ್ ಮಾಡಿದ್ದು ನಿಜವಾಗ್ಲೂ ಕೂಡ ಖುಷಿಯ ವಿಚಾರ. ಮುಂದೆ ಈ ಥರದ ತಪ್ಪುಗಳನ್ನು ಎಡವಟ್ಟುಗಳನ್ನು ಮಾಡ್ಕೊಳ್ಬೇಡಿ ವೈಷ್ಣವಿ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.